ಕಳೆದ ಒಂದು 33 ವರ್ಷಗಳಿಂದ ಯಾರು ಡಾಕ್ಟ್ರುಗಳ ಹತ್ರ ಮೆಡಿಸಿನ್ ತಗೊಂಡಿಲ್ಲ, ಡಾಕ್ಟ್ರುಗಳ ಹತ್ರ ಹೋಗಿಲ್ಲ. ಯು ಆರ್ ಹೆಲ್ದಿ ಬೋತ್ ಫಿಸಿಕಲಿ ಆ್ಯಂಡ್ ಎಮೋಷ್ನಲಿ ಮೆಂಟಲಿ. ರಾಜಕಾರಣಿಗಳಿಗೆ ಹತ್ರ ಬರೋವಂಥವ್ರು ಸೊಲ್ಯೂಷನ್ ತಗೊಂಬರೋರು ಭಾಳ ಕಡಿಮೆ. ಪ್ರಾಬ್ಲಮ್ಸ್ನೇ ತಗೊಂಬರ್ತಾರೆ, ಅವು ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ತಗೊಂಬರ್ತಾರೆ. ಈಗಿನ ರಾಜಕಾರಣದಲ್ಲಿ ಬೇರೆಯವ್ರನ್ನ ಬೈಯೋದೇ ಒಂದು ದೊಡ್ಡ ರಾಜಕಾರಣ, ಎಲ್ಲರನ್ನು ಹೀಯಾಳಿಸೋದೇ ದೊಡ್ಡ ರಾಜಕಾರಣ. ನಾನೇನೋ MLA, ನಾನು ಮಂತ್ರಿ, ನಾನು ಮುಖ್ಯಮಂತ್ರಿ ತಂದು ಬಂದಾಗ ಅದು ಅಟೆನ್ಷನ್ ಸೀಕಿಂಗ್ ಅನ್ನೋದು ನಮ್ಮ ಹ್ಯೂಮನ್ ಬೀಯಿಂಗ್ಸ್ಗೆ, ಮನುಷ್ಯರಿಗೆ ಭಾಳ ಸಹಜ. ಸ್ವಾಮಿಗಳಾಗಾರ ಕೆಲವರು ಅಟೆನ್ಷನ್ ಸೀಕಿಂಗಿಗೆ ಸ್ವಾಮಿಗಳಾಗ್ತಾರೆ. ಪೂರ್ತಿ ಎಲ್ಲದನ್ನು ಬಿಟ್ಟು ಹೇಳ್ಕೊಂತ ಅಟೆನ್ಷನ್ ಸೀಕಿಂಗ್ ಮಾಡ್ತಾರೆ. ನಾನು ಪೊಲಿಟಿಕ್ಸ್ ಅಂತಂದರೆ ಏನೋ ಒಳ್ಳೆ ಭಾವನೆಗಳನ್ನ ಹಂಚ್ಕೊಳ್ಳೋದು. ಹಾಗಾಗಿ ನಾನು ಯಾರೇ ಪಕ್ಷದವ್ರನ್ನ ದ್ವೇಷ ಮಾಡಲ್ಲ. ಕೆಲವರೆಲ್ಲ RSSನ ಭಾಳ ದ್ವೇಷ ಮಾಡ್ತಾರೆ, RSSನವ್ರನ್ನ ದ್ವೇಷ ಮಾಡಲ್ಲ. ದ್ವೇಷ ಮಾಡೋದ್ರಿಂದ ಅದು ನನ್ನ ಮೇಲೆ ಎಫೆಕ್ಟ್ ಆಗುತ್ತೆ. ಆವಾಗ ನಾನು ಏನು ಕೊಡೋಕ್ಕಾಗಲ್ಲ, ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ಈಗಲೂ ಯಾರಿಗೂ ನಾವು ಸ್ವತಂತ್ರರು ಅನಿಸ್ತಿಲ್ಲ. ನಾನು ಯಾರೇ ರಾಜಕಾರಣಿಗಳ ಹತ್ರ ಮಾತಾಡಲಿ, ಡಾಕ್ಟ್ರುಗಳ ಹತ್ರ ಮಾತಾಡಲಿ, ಲಾಯರ್ಗಳ ಹತ್ರ ಮಾತಾಡಲಿ, ಹಿಂಗೆ ಯಾಕೆ ಪ್ರಯತ್ನ ಮಾಡ್ತೀರಿ ಅಂತಂದರೆ ಅನಿವಾರ್ಯ, ನಾವು ಹಿಂಗಿರಲೇಬೇಕು. ಈ ಮತದಾರರ ಹತ್ರ ಕೇಳಿದ್ರು ಕೂಡ ನೀವು ಯಾಕೆ ದುಡ್ಡು ಇಸ್ಕೊಂಡು ಓಟ್ ಹಾಕ್ತೀರಿ ಅಂದರೆ ಅದು ಅನಿವಾರ್ಯ ಅನ್ನೋ ಥರ ಎಲ್ಲರೂ ಈ ಅನಿವಾರ್ಯತೆ ಅನ್ನೋದ್ರೊಳಗೆ ಏನು ಸಿಗಾಕೊಂಡಿದ್ದೀವಿ. ಇದೊಂಥರ ಸ್ವಾತಂತ್ರ್ಯ ಕಳ್ಕೊಂಡಂಗೆ ಇದು. ಆತ್ಮೇರೆ ನಮಸ್ಕಾರ, ಶರಣಾರ್ಥಿ. ಇಂದಿನ ನಮ್ಮ ವಚನ TV ಅತಿಥಿಗಳು, ನಾವು ಕೆಲವು ವ್ಯಕ್ತಿಗಳನ್ನು ವಿಭಿನ್ನ ವೈಶಿಷ್ಟ್ಯ ಅಥವಾ ವಿಚಿತ್ರ ಅಂತ ಕರಿತೇವೆ. ಇವತ್ತಿನ ನಮ್ಮ ಅತಿಥಿಯನ್ನು ಯಾವ ರೀತಿ ಕರಿಬೇಕು ಅನ್ನೋದನ್ನು ಸ್ವತಃ ಅವರೇ ಹೇಳ್ತಾರೆ. ಮಹಿಮಾ ಪಟೇಲ್ರೆ, ತಮಗೆ ಮಾತಿಗೆ ಸ್ವಾಗತಿಸ್ತೇನೆ. ಧನ್ಯವಾದಗಳು ಸಿದ್ದು ಅವರೇ. ನಾನು ಯಾಕೆ ವಿಚಿತ್ರ ಅಂತ ಅಂದೆ ಅಂದರೆ, ನಿಮಗೆ ಭಾಳ ದೊಡ್ಡ ಕೌಟುಂಬಿಕ ಹಿನ್ನೆಲೆ ಇತ್ತು. ತಂದೆಯವರು ಮುಖ್ಯಮಂತ್ರಿಗಳು ಆಗಿದ್ದರು ಅನ್ನೋ ಕಾರಣಕ್ಕಲ್ಲ, ಅವರ ವಿಶಿಷ್ಟ ವ್ಯಕ್ತಿತ್ವ, ಧೈರ್ಯ, ಸೆನ್ಸ್ ಆಫ್ ಹ್ಯೂಮರ್, ಆಮೇಲೆ ರಾಜಕೀಯ ಧಾಡ್ಸಿತನ, ಇದೆಲ್ಲ ಇಡೀ ನಮ್ಮ ಕರ್ನಾಟಕದ ಜನತೆಗೆ ಒಂದು ಆದರ್ಶಪ್ರಾಯವಾಗಿತ್ತು. ಸಹಜವಾಗಿ ಜನ ಈ ಪೊಲಿಟಿಕಲ್ ಹಿಸ್ಟ್ರಿಯಲ್ಲಿ ಅವ್ರ ಮಕ್ಕಳು ಹಾಗೆ ಮೇಲೆ ಬರಲಿ, ಅವ್ರ ಹಾಗೆ ಇರಲಿ ಅಂತ ಬಯಸ್ತಾರೆ. ಆದರೆ ಒಬ್ರಂಗೊಬ್ರು ಇರೋಕ್ಕಾಗಲ್ಲ ಅನ್ನೋ ಸತ್ಯದ ಜೊತೆಗೂ ಕೂಡ ಈ ರಾಜ್ಯದಲ್ಲಿ ಭಾಳಷ್ಟು ಜನ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಅಧಿಕಾರದ ರುಚಿಯನ್ನು ನೋಡಿದರು. ಹಾಗಾಗಿ ನಿಮ್ಮನ್ನು ನಾವು ಪೊಲಿಟಿಷನ್ ಅಂತ ಕರಿಬೇಕೋ, ಏನು ಆಧ್ಯಾತ್ಮ ಚಿಂತಕರು ಅಂತ ಕರಿಬೇಕೋ, ಸಹಜ ಕೃಷಿಯ ಆಸಕ್ತರು ಅಂತ ಕರಿಬೇಕೋ, ಮತ್ತು ಏನಂತ ನೀವು ನಮ್ಮೊಂದಿಗೆ ಗುರುತಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ? ಈಗ ನೀವೇನೇನು ಹೇಳಿದರೆ ಅವೆಲ್ಲದೂ ನಾನೇ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಬ್ಬ ರಾಜಕಾರಣಿನೂ ಹೌದು, ಸಹಜ ಕೃಷಿಕನೂ ಹೌದು. ಆಧ್ಯಾತ್ಮ ಅಂದ ತಕ್ಷಣ ಏನೋ ಒಂದು ಸ್ಟಿಗ್ಮಾ ಥರ ಅಂಟಿಸ್ತಾರೆ, ಏನೋ ಅದಲ್ಲ, ಹಂಗಿರಬಾರ್ದು ಅನ್ನೋ ಥರನೋ ಏನೋ ಗೊತ್ತಿಲ್ಲ. ಬಟ್ ನಾನು ಆಧ್ಯಾತ್ಮ ಜೀವಿ ಅನ್ನೋದಕ್ಕಿಂತ ಅಂತರ್ಯಾತ್ರೆಯಲ್ಲಿ ನಿರಂತರವಾಗಿ ನಿರತನಾಗಿರೋವಂಥವನು. ಅಂತರ್ಯಾತ್ರೆ ಅಂದರೆ ನಾನು ಇಂಟರ್ನಲ್ ಜರ್ನಿ ಅನ್ನೋದ್ರೊಳಗಡೆ ಭಾಳ ಲೆವೆಲ್ಸ್ ಇದ್ದಾವೆ. ನಮ್ಮ ಬಾಡಿ ಬಗ್ಗೆ ಅವೇರ್ನೆಸ್ ಇಟ್ಕೊಂಡಿರೋವಂಥದ್ದು, ಒಂದು ಅರಿವನ್ನು ಇಟ್ಕೊಳ್ಳೋವಂಥದ್ದು ಮೊದಲನೇ ಲೆವೆಲ್. ಅದನ್ನು ಇಟ್ಕೊಳ್ತಾ ಬಂದಿರೋದ್ರಿಂದ ಕಳೆದ ಒಂದು 33 ವರ್ಷಗಳಿಂದ ಯಾರು ಡಾಕ್ಟ್ರುಗಳ ಹತ್ರ ಮೆಡಿಸಿನ್ ತಗೊಂಡಿಲ್ಲ, ಡಾಕ್ಟ್ರುಗಳ ಹತ್ರ ಹೋಗಿಲ್ಲ. ಯು ಆರ್ ಹೆಲ್ದಿ ಬೋತ್ ಫಿಸಿಕಲಿ ಆ್ಯಂಡ್ ಎಮೋಷ್ನಲಿ ಮೆಂಟಲಿ. ಫಸ್ಟ್ ನಾನು ಫಿಸಿಕಲ್ ಹೇಳ್ತೀನಿ. ಫಿಸಿಕಲಿ ನಾನು 1992ನೇ ಇಸ್ವಿಯಿಂದನೇ ನಾನು ಔಷಧಿ ತಗೊಳೋದು ಬಿಟ್ಟೆ. ಕೋವಿಡ್ ಸಮಯದಲ್ಲಿ ಮಾಸ್ಕ್ ಹಾಕಲಿಲ್ಲ. ಆಮೇಲೆ ಯಾರಾದರೂ ಸತ್ತಿದ್ರೆ ಹೋಗ್ತಿದ್ದೆ, ಎಲ್ಲ ಎದುರು ದೂರನೇ ಇರ್ತಿದ್ರು, ನಾನು ಹತ್ರನೇ ಹೋಗ್ತಿದ್ದೆ. ಆಮೇಲೆ ವ್ಯಾಕ್ಸಿನ್ ತಗೊಳ್ಳಿಲ್ಲ. ಸೊ ಇದು ನನ್ನ ಒಳಗಡೆ ಈ ರೆಸಿಸ್ಟೆನ್ಸ್ ಪವರ್ನ ಹೆಂಗೆ, ಬಾಡಿ ರೆಸಿಸ್ಟೆನ್ಸ್ ಪವರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಅನ್ನೋದ್ರ ಬಗ್ಗೆ ಕೆಲಸ ಮಾಡ್ತಾ ಸ್ವಲ್ಪ ವ್ಯಾಯಾಮ, ಧ್ಯಾನ ಇದನ್ನೆಲ್ಲದೂ ಮಾಡ್ತಾ ಬಂದಿದ್ದೀನಿ. ಇನ್ನು ದೇಹ ಅಂತ ಆದಮೇಲೆ ಮತ್ತು ಮನಸ್ಸಿನ ಲೆವೆಲ್ ಅಂತ ಏನಿದೆ, ಅಲ್ಲಿ ಸಾಕಷ್ಟು ಒಬ್ಬ ರಾಜಕಾರಣಿಗೆ, ಪೊಲೀಸ್ನವರಿಗೆ, ಆಮೇಲೆ ನಮ್ಮ ವಕೀಲರಿಗೆ ಭಾಳಷ್ಟು ಜನ ಒಂಥರ ಸಮಸ್ಯೆಗಳನ್ನೇ ತಗೊಂಬರ್ತಿರ್ತಾರೆ. ಅಲ್ಲ, ಈಗ ಎಲ್ಲರಿಗೂ ಸಮಸ್ಯೆನೇ, ಸ್ಟ್ರೆಸ್ ಅನ್ನೋದು ಎಲ್ಲರಿಗೂ ಇದೆ, ಸ್ಟ್ರೆಸ್ ಅನ್ನೋಂಥದ್ದು.
ಅದರಲ್ಲೂ ವಿಶೇಷವಾಗಿ ರಾಜಕಾರಣಿಗಳಿಗೆ ಹತ್ರ ಬರೋವಂಥವ್ರು ಸೊಲ್ಯೂಷನ್ ತೊಗೊಂಬರೋರು ಭಾಳ ಕಡಿಮೆ. ಪ್ರಾಬ್ಲಮ್ಸ್ನೇ ತೊಗೊಂಬರ್ತಾರೆ, ಅವು ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ತೊಗೊಂಬರ್ತಾರೆ. ಸೊ ನನ್ನ ಹತ್ರ ಬರೋವಂಥ ಜನ ಭಾಳ ಖುಷಿಯಾಗಿ ಬರೋವಂಥವ್ರು ಇದ್ದಾರೆ, ಕಡಿಮೆ ಸಂಖ್ಯೆ. ಭಾಳಷ್ಟು ಜನ ಬರೋವಂಥವ್ರು, ಯಾಕೆಂದರೆ ನಮ್ಮ ಅಜ್ಜ ರಾಜಕಾರಣಿ, ನಮ್ಮ ತಂದೆ ರಾಜಕಾರಣಿ, ನಾನು ರಾಜಕಾರಣಿಯಾಗೇ ಅದು ಚಿಕ್ಕ ವಯಸ್ಸಿನಿಂದನೂ ರಾಜಕಾರಣಿ ಅಂದರೆ ಏನು ಅಂದರೆ ನಾನು ಅಜ್ಜ ನಮ್ಮ ತಂದೆ ನೋಡಿರೋದೇನು ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಬೇರೆಯವರಿಗೆ ಒಂದು ಹೆಲ್ಪ್ ಮಾಡೋವಂಥದ್ದು, ಒಂದು ಸಪೋರ್ಟ್ ಮಾಡೋವಂಥದ್ದು. ಹೆಲ್ಪ್ ಅನ್ನೋ ಪದನ ನಾನು ಇತ್ತೀಚೆಗೆ ಉಪಯೋಗಿಸೋದು ಬಿಟ್ಬಿಟ್ಟಿದ್ದೀನಿ. ಏಕೆಂದರೆ ಹೆಲ್ಪ್ ಅಂದ ತಕ್ಷಣ ನಾವು ಯಾರನ್ನೋ ಕೆಳಗಿಡಬೇಕು, ನಾವೇನೋ ಮೇಲೆ ಅಂತ ಅಂದ್ಕೊಂಡು, ನಾವೇನೋ ದೊಡ್ಡ ಮನುಷ್ಯರು ಅಂತ ಅಂದ್ಕೊಂಡು ನಾವು ಹೆಲ್ಪ್ ಮಾಡ್ತೀವಿ ಅನ್ನೋದಾಗುತ್ತೆ. ಬಟ್ ನಮ್ಮ ಅಜ್ಜ ಆಗಲಿ ನಮ್ಮ ತಂದೆಯವರಾಗಲಿ ಜನಕ್ಕೆ ಸಪೋರ್ಟ್ ಮಾಡೋದು ನೋಡಿದ್ದೀನಿ. ಯಾವುದೇ ಥರದ ಸಪೋರ್ಟ್ ಕೇಳ್ಕೊಂಡು ಬಂದರೂ ಕೂಡ ನಾನು ಕೂಡ ಅದನ್ನು ರೂಢಿಸ್ಕೊಂಬಂದಿದ್ದೀನಿ. ತುಂಬ ಚಿಕ್ಕ ವಯಸ್ಸಿನಿಂದ ಅದನ್ನು ರೂಢಿಸ್ಕೊಂಬಂದಿದ್ದೀನಿ. ಹಾಗಾಗಿ ಈಗೂ ಕೂಡ ನನ್ನ ಹತ್ರ ಯಾರೇ ಬಂದರೂ ಕೂಡ ನಾನು ಭೌತಿಕವಾಗಿ ಏನೋ ಕೊಡ್ತೀನಿ ಅಂತಲ್ಲ, ಸಾಧ್ಯ ಆದರೆ ಕೊಡೋದು. ಭೌತಿಕವಾಗಿ ಏನೋ ಅವರು ಹಣ ಕೇಳ್ಬೋದು, ಅಥವಾ ಏನೋ ಟ್ರಾನ್ಸ್ಫರ್ ಅಂತ ಬರ್ತಾರೆ, ಕೆಲಸ ಅಂತ ಬರ್ತಾರೆ, ಅಂಥವ್ರಿಗೆ ಎಷ್ಟು ಸಾಧ್ಯ ಅಷ್ಟು ಕೊಡ್ಬೋದು. ಆದರೆ ಒಂದೇನು ನಿಜವಾಗ್ಲೂ ನಾನು ಒಂದು ರೂಢಿ ಮಾಡ್ಕೊಂಡಿರೋದು ಅಂದರೆ, ಯಾರೇ ನನ್ನ ಹತ್ರ ಬಂದರೂ ಕೂಡ ಅವ್ರು ಯಾವ ಮನಸ್ಥಿತಿಯಿಂದ ಬಂದಿರ್ತಾರೋ ಅದಕ್ಕಿಂತ ಸ್ವಲ್ಪ ಒಂದು ಉತ್ತಮವಾದ ಮನಸ್ಥಿತಿಗೆ ಅವ್ರನ್ನ ನನ್ನ ಮಾತುಕತೆ ಮೂಲಕ, ಅವರ ಒಂದು ಸಂವಹನೆ ಮೂಲಕ ಅವ್ರ ಮನಸ್ಥಿತಿನ ಸ್ವಲ್ಪ ಎತ್ತರಕ್ಕೆ ತಗೊಂಡೋಗ್ಬಿಡೋದಾದರೂ ಕೂಡ ಅದು ನಾನು ಮಾಡೋವಂಥ ಒಂದು ದೊಡ್ಡ ಸೇವೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ದಿಕ್ಕಿನಲ್ಲಿ ನನ್ನನ್ನು ಆಧ್ಯಾತ್ಮ ಜೀವಿ ಅಂತ ಅನ್ನೋದು, ಅಥವಾ ಅಂತರ್ಯಾತ್ರಿ ಅನ್ನೋಂಥದ್ದು. ಯಾಕೆಂದರೆ ಭಾಳಷ್ಟು ಗುರುಗಳ್ನ, ಭಾಳಷ್ಟು ಥರದ ದೇವಮಾನವರನ್ನ, ನಮ್ಮ ಮಠಗಳೇ ಒಂದು 3000 ಮಠಗಳಿದ್ದಾವೆ ಕರ್ನಾಟಕದಲ್ಲಿ. ಅದರ ಒಂದು 2000 ಮಠದ ಸ್ವಾಮಿಗಳನ್ನಂತೂ ಭೇಟಿ ಮಾಡಿದ್ದೀನಿ, ಅವ್ರ ಜೊತೆಗೆ ಸಂಪರ್ಕದಲ್ಲಿರ್ತೀನಿ. ಆಮೇಲೆ ನಿರಂತರವಾಗಿ ಜನರ ಜೊತೆಗೆ ಸಂಪರ್ಕದಲ್ಲಿರೋದ್ರಿಂದ ಇದು ಏನೋ ಒಂದು ಕೆಲಸ ಅಂತ ಅನ್ನೋದಕ್ಕೆ ಅಥವಾ ಡ್ಯೂಟಿ ಅನ್ನೋದಕ್ಕಿಂತ ನನಗೊಂದು ಖುಷಿ ಕೊಡೋವಂಥ ಇದು ಅಂತಂದೇಳಿ ನಾನು ಮಾಡ್ತಾ ಇರೋದು. ರಾಜಕಾರಣ ಅಂತಂದರೆ ಇದು ಅಂತ ಅಂದ್ಕೊಂಡಿದ್ದೀನಿ. ನಾನು ಜನರ ಮನಸ್ಥಿತಿನ ಉತ್ತಮಗೊಳಿಸೋದೇ ನಿಜವಾದ ರಾಜಕಾರಣ ಅಂತ ಅಂದ್ಕೊಂಡಿದ್ದೀನಿ. ಜನರ ಮನಸ್ಥಿತಿಯನ್ನು ಉತ್ತಮಗೊಳಿಸಬೇಕು, ಅವರಿಗೆ ನೀವು ಸಹಾಯ ಅನ್ನೋ ಪದ ಬೇಡ, ಅವರಿಗೆ ಬೆಂಬಲ ಕೊಡಬೇಕು ಅಂತಂದರೆ ಅದಕ್ಕೆ ಅಧಿಕಾರ ಇರಲಿ ಅಂತ ಜನ ಬಯಸ್ತಾರಲ್ಲ. ಅಧಿಕಾರ ಇದ್ದರೆ ಚೆನ್ನಾಗಿತ್ತು ಅಂತ ಬಯಸ್ತಾರೆ. ಈಗ ಯಾರೇ ಆಗಲಿ ಹಿತೈಷಿಯಾಗಿ ಮಾತಾಡ್ತಾರೆ. ನೀವು ಮೇನ್ ಸ್ಟ್ರೀಮ್ ರಾಜಕಾರಣದಲ್ಲಿ ಇರಬೇಕಿತ್ತು, ಕಾಂಗ್ರೆಸ್ನಲ್ಲಿರಬೇಕಿತ್ತು, ಬಿ ಜೆ ಪಿಯಲ್ಲಿ ಇರಬೇಕಿತ್ತು, ಹಾಗಿದ್ದರೆ ತಂದೆಯವರ ಪ್ರಭಾವದಿಂದನೂ ನಿಮ್ಮ ವರ್ಚಸ್ನಿಂದನೂ ಗೆದ್ದು ಬಿಡ್ತಿದ್ರಿ ಅಂತಾರೆ. ಸೊ ಆ ಥರದ ರಾಜಕಾರಣ ನಿಮ್ಗೆ ಯಾಕೆ ಬೇಡ ಆಯಿತು? ಬೇರೆ ಪಕ್ಷಗಳಲ್ಲಿ ನಾನು ಹೋಗಿ ನೋಡಿದ್ದೀನಿ. JDSಗೆ ಹೋಗಿ ಶಾಸಕ ಆಗಿದ್ದೆ, ಆಮೇಲೆ JDSಗೆ ಹೋಗಿ ಶಾಸಕ ಆಗಿದ್ದೆ. ಬಟ್ ಅಲ್ಲಿ ವಾತಾವರಣ ನನಗೆ, ಯಾಕೆಂದರೆ ನಮಗೆ ಮೂಲತಃ ನಮ್ಮ ತಂದೆಯವರಾಗಲಿ ನಮ್ಮ ಅಜ್ಜ ಆಗಲಿ ಯಾರೋ ಹೇಳಿದ ಅಭಿಪ್ರಾಯಗಳನ್ನ ನಮ್ಮ ಮೇಲೆ ಹೇರಿಸ್ಕೊಂಡು ಸುಮ್ಮನಿರೋ ಅಂತಾರಲ್ಲ ನಾವು. ನನಗೆ ಯಾರೇ ಅಭಿಪ್ರಾಯಗಳನ್ನ ಹೇರಿದರೂ ಕೂಡ ನನ್ನ ಮೇಲೆ ಹಿಂಗೆ ಆಗಬೇಕು, ಇದೇ ದಾರಿ ಒಳಗೆ ಹೋಗ್ಬೇಕು, ಎಲೆಕ್ಷನ್ ಅಂದರೆ ಹೀಗೆ ಮಾಡಬೇಕು. ನನಗೂ ಆವಾಗ MP ಎಲೆಕ್ಷನ್ ರಾಜ್ಯಸಭಾ ಮೆಂಬರ್ ಎಲೆಕ್ಷನ್ ಬಂದಾಗ ನನಗೆ ದುಡ್ಡು ಕೊಡೋಕೆ ಬಂದಿದ್ರು. ನಾನು MLA ಆಗಿದ್ದಾಗ ಅವರು ಕೊಟ್ಟಿದ್ದಾರೆ ತಗೊಳ್ರಿ ಅಂತಂದೇಳಿ. ಅವೆಲ್ಲ ನಾನು ದುಡ್ಡು ಕೊಡೋನು ಅಲ್ಲ, ನಾನು ತಗೊಳೋನು ಅಲ್ಲ. ನೀವು 2004ರಾಗ ದುಡ್ಡು ಕೊಡಲಾರ್ದೆ ಹಣ ಹಂಚಲಾರ್ದೇ ಗೆದ್ದು ಬಂದುಬಿಟ್ಟಿದ್ದು. ಹೌದು, ಶಾಸಕರಾಗಿ ಸಕ್ಸಸ್ ಆಗಿದ್ರಿ. ಹೌದು, ನಮ್ಮ ತಂದೆಯವರ ಹೆಸರು ಇತ್ತು, ನಮ್ಮ ತಂದೆಯವ್ರ ಹೆಸರು ಅದು ಕೂಡ ಇತ್ತು, ಅದು ಬೆಂಬಲವಾಗಿ ನಿಂತಿತ್ತು. ಅದು ಜೊತೆಗೆ ನಾನು ಕೂಡ ಬೇರೆ ಥರನೇ ಯೋಚನೆ ಮಾಡೋವಂಥವನಾಗಿ ಜನರ ಮನಸ್ಸನ್ನು ಒಲಿಸೋವಂಥದ್ರ ಕಡೆಗೆ ನಾನು ಕೆಲಸ ಮಾಡ್ತಾ ಬಂದಿದ್ದರಿಂದ ಜನ ನಾನು ಗೆಲ್ಲಿಸಿದ್ರು. ಅದು JDSಯಿಂದ ಗೆದ್ದಿದ್ದೆ. ಆಮೇಲೆ ಅದು ಸ್ವಲ್ಪ JDSಗೂ ನನಗೂ ಅದು ಅಲ್ಲೇ ಸರಿ ಹೋಗಲ್ಲ ಅಂತಂದೇಳಿ ನಾನೇ ಒಂದು ಸ್ವರ್ಣಯುಗ ಅಂತ ಒಂದು ಪಕ್ಷ, ಸ್ವರ್ಣಯುಗ ಅನ್ನೋದು ಪಕ್ಷ ಅನ್ನೋದಕ್ಕಿಂತ ಒಂದು ಕಲ್ಪನೆ, ಅದರಲ್ಲಿ ಎಲ್ಲ ಜನರು ಕೂಡ ಒಂದು ಒಳ್ಳೆಯ ಬಾಂಧವ್ಯದಲ್ಲಿ ಸಂತೋಷವಾಗಿ ನಾವು ಪರಿಸರದ ಬಗ್ಗೆ ಕಾಳಜಿ ಇಟ್ಕೊಂಡು, ನಮ್ಮ ಕೃಷಿ ಬಗ್ಗೆ, ಒಂದು ಸಾವಯವ ನೈಸರ್ಗಿಕ ಕೃಷಿಯ ಬಗ್ಗೆ ಕಾಳಜಿ ಇಟ್ಕೊಂಡು, ನಮ್ಮ ಆರೋಗ್ಯದ ಬಗ್ಗೆ, ಆಮೇಲೆ ನನಗೆ ಎಜುಕೇಷನ್ ಸಿಸ್ಟಮ್ ಅನ್ನೋದ್ರ ಬಗ್ಗೆ ಭಾಳ ಆಸಕ್ತಿ ಇದೆ. ಆ್ಯಕ್ಚುಲಿ ನಾನು ಎಜುಕೇಷನ್ ಮಿನಿಸ್ಟರ್ ಆಗಬೇಕು,
ಒಂದು ಈಗಿರೋ ಎಜುಕೇಷನ್ ಏನಿದೆ ಇದು ಇನ್ಫಾರ್ಮೇಷನ್ ಬೇಸ್ಡ್ ಎಜುಕೇಷನ್. ಭರ್ಜರಿ ವಿಷಯ ಕೊಡ್ತೀವಿ, ಆದರೆ ನಮಗೆ ವಿಷಯ ಡೆಫಿನೆಟ್ಲಿ ಒಳ್ಳೆಯದೇ, ಜೊತೆ ಟ್ರಾನ್ಸ್ಫಾರ್ಮೇಷನ್ ಬೇಸ್ಡ್ ಎಜುಕೇಷನ್ ಅನ್ನೋದನ್ನ ನಾನು ಏನು ಮಾತಾಡ್ತಿರ್ತೀನಿ ಅಂದರೆ, ನಾವು ಪ್ರಪಂಚವನ್ನು, ಬೇರೆ ವ್ಯಕ್ತಿಗಳನ್ನು, ಸನ್ನಿವೇಶಗಳನ್ನು ನೋಡೋ ದೃಷ್ಟಿಕೋನ ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಟ್ರೈನಿಂಗ್ ಬೇಕು. ನಾವು ಯಾರೇ ವ್ಯಕ್ತಿ ನೋಡಿದರೂ ಕೂಡ ನಮಗೆ ಭಾಳ ಸುಲಭವಾಗಿ ಅವರು ಹಿಂಗೆ ಅಂತ ಜಡ್ಜ್ಮೆಂಟ್ಗಳು ಬರ್ತವೆ. ಅದು ಗೊತ್ತಿರೋರು ಭಾಳ ಹತ್ತಿರದವ್ರ ಮೇಲೆ ಜಡ್ಜ್ಮೆಂಟ್ಗಳು ಜಾಸ್ತಿ ಇರ್ತವೆ. ಇನ್ನು ಮನೆ ಒಳಗಡೆ ಇದ್ದವ್ರ ಮೇಲೆ ಇನ್ನೂ ಜಾಸ್ತಿ ಇರುತ್ತೆ. ಅದು ಹೆಂಡತಿ, ಮಕ್ಕಳು, ಇವ್ರು ಹಿಂಗೆ ಅಂತ. ಸೊ ನಾವು ಅವ್ರನ್ನ ನೋಡೋ ದೃಷ್ಟಿಕೋನನ ಬದಲಾಯಿಸ್ಕೊಂಡ್ರೆ ಅದ್ರದ್ದು ಪ್ರಭಾವ ಬೇರೆ ಥರ ಇರುತ್ತೆ. ಅವ್ರು ಕಾಣೋದೇ ಬೇರೆ ಥರ ಕಾಣಿಸ್ತಾರೆ. ಹಾಗೆ ಅಲ್ಲಿಂದ ಪ್ರಾರಂಭ ಮಾಡಿ ನಾವು ನಮ್ಮ ಪರಿಸ್ಥಿತಿಗಳನ್ನು, ಬೇರೆ ವ್ಯಕ್ತಿಗಳನ್ನು, ಅವ್ರನ್ನ ನೋಡೋದನ್ನು ಸ್ವಲ್ಪ ಬದಲಾವಣೆ ಮಾಡ್ತಾ ಹೋದರೆ ನಾವು ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಂಡು, ಮಾನಸಿಕವಾಗಿ, ದೈಹಿಕವಾಗಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದಕ್ಕೆ ಸಾಧ್ಯ. ಈಗಿನ ರಾಜಕಾರಣದಲ್ಲಿ ಬೇರೆಯವ್ರನ್ನ ಬೈಯೋದೇ ಒಂದು ದೊಡ್ಡ ರಾಜಕಾರಣ, ಎಲ್ಲರನ್ನೂ ಹೀಯಾಳಿಸೋದೇ ದೊಡ್ಡ ರಾಜಕಾರಣ ಅನ್ನೋಂಥ ಇಂಥ ಒಂದು ಪರಿಸ್ಥಿತಿ ಒಳಗಡೆ ನಾನು ಒಂದು ಸರಿ ನಮ್ಮ ಸಿದ್ದರಾಮಯ್ಯನವ್ರ ಜೊತೆಗೆ ಪ್ರಯಾಣ ಮಾಡ್ತಾ ನಾನಂದೆ, ನೀವು ಯಡಿಯೂರಪ್ಪವ್ರನ್ನ ಯಡಿಯೂರಪ್ಪವ್ರು ನಮ್ಮ ಎಂಥದ್ದು ಜಾತಿ, ಯಾವುದೋ ಜಾತಿ, ನಮ್ಮ ಜಾತಿ ಸೇರಿದವರು ಆ ಥರದ ಯೋಚನೆ ಒಳಗೆ ಹೇಳಿದ್ದಲ್ಲ. ನೀವು ಯಡಿಯೂರಪ್ಪನವ್ರನ್ನ ಬೈಯೋದು ಎಷ್ಟು ನೆನೆಸ್ಕೊಂತೀರೋ ಅಷ್ಟು ನೀವು ಯಾವ್ದಾರು ದೇವ್ರು ನೆನೆಸ್ಕೊಂಬಿಟ್ಟಿದ್ರೆ ಪ್ರತ್ಯಕ್ಷ ಆಗ್ಬಿಡ್ತದ ಅಂತ ಅಂದು ಸುಮ್ಮನೆ ತಮಾಷೆಗೆ ಹೇಳಿದೆ. ಅವರು ಬೈದಂಗೆ ರಾಜಕಾರಣ ಮಾಡೋಕ್ಕಾಗತ್ತೆ ಅಂದರು ಸಿದ್ದರಾಮಯ್ಯನವರು. ಈಗ ನೋಡಿದರೆ ಯಾರು ನೋಡಿದರೂ ಕೂಡ ಬೇರೆಯವ್ರನ್ನ ಬೈಯೋದೇ ದೊಡ್ಡ ರಾಜಕಾರಣ ಅಂದ್ಕೊಂಡಿದ್ದಾರೆ. ನಾವೇನು ಮಾಡ್ತೀವಿ, ನಮ್ಮ ಆಲೋಚನೆಗಳೇನು ಅನ್ನೋದನ್ನ ಹೇಳೋದಕ್ಕಿಂತ ಬೇರೆಯವ್ರನ್ನ ಈ ಬೈಯೋ ಅಂಥ ಇದರಿಂದ ನಾನು ಹೊರಗೆ ಬರೋವಂಥದ್ದು ಮುಖ್ಯ ಅಂತ ನನಗನ್ಸುತ್ತೆ. ಬೇರೆಯವ್ರನ್ನ ಬೈಯೋದಾಗಲಿ, ಈಗ ಪರಿಸ್ಥಿತಿನ ಬೈತಾ ಕೂತ್ಕೊಂಡ್ರೂ ಉಪಯೋಗ ಇಲ್ಲದ್ದು. ಇದಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಸಾಧ್ಯ? ನಾವು ಈಗಿರೋವಂಥ ಪರಿಸ್ಥಿತಿಯಲ್ಲಿ ಅದು ರಾಜಕೀಯ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಅದನ್ನು ನಾನು ಹೇಗೆ ಕಾಂಟ್ರಿಬ್ಯೂಟ್ ಮಾಡೋದಂದರೆ ನಾನು ಒಬ್ಬನೇ ಅಂತಲ್ಲ, ಈ ಥರ ಆಲೋಚನೆ ಮಾಡೋಂಥ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಕರ್ನಾಟಕದಲ್ಲಿ. ಅದು ಸಾಹಿತಿಗಳಿರ್ಬೋದು, ಕೃಷಿಕರಿರ್ಬೋದು. ನಾನು ಸಾವಯವ ನೈಸರ್ಗಿಕ ಕೃಷಿ ಬಗ್ಗೆ ಕಳೆದ 30 ವರ್ಷಗಳಿಗಿಂತ ಹೆಚ್ಚು ಅದ್ರ ಬಗ್ಗೆ ಗಮನ ಕೊಡ್ತಾ, ಮಸನಬು ಫುಕುವಕ ಬಗ್ಗೆ ನಾನು 91-92 ಇಸ್ವಿಯಲ್ಲಿ ಅದನ್ನ ತಿಳ್ಕೊಂಡಿದ್ದೆ. ಆ ಥರದ್ದು ಒಂದು ಆರೋಗ್ಯಕ್ಕೆ ಅದು ಭಾಳ ಒಳ್ಳೆಯದು ಅಂತ ಗೊತ್ತಿದೆ. ಹಾಗೆ ಆ ಥರದ ಕೃಷಿ ಬೇಕು ಅನ್ನೋಂಥದ್ದು ಒಂದು ಪ್ರಯತ್ನ ನಿರಂತರವಾಗಿ ಆವಾಗಿನಿಂದ ಮಾಡ್ತಿದ್ದೀನಿ. ನಾನು ಸ್ವಲ್ಪ ಆ ಥರದ್ದು ಕೃಷಿನೂ ಮಾಡ್ತಾಯಿದ್ದೀನಿ. ಇನ್ನು ಆ ಕೃಷಿಕರು, ಆಮೇಲೆ ಎಜುಕೇಷನಿಸ್ಟು, ಎಲ್ಲರ ಜೊತೆಗೂ ಮಾತಾಡ್ತಾ, ಏನಾದರೂ ಕೆಲಸ ಮಾಡ್ತಾ, ಸಾಮಾಜಿಕವಾಗಿ ಹೆಚ್ಚು ಜನರಿಗೆ ಉಪಯೋಗ ಆಗೋಂಥದ್ದು, ಜನ ಒಂದು ಒಳ್ಳೆಯ ಬಾಂಧವ್ಯದಲ್ಲಿ, ಒಳ್ಳೆಯ ಸಂಬಂಧದಲ್ಲಿ ಜೀವನ ಮಾಡೋವಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದು. ಅದು ಫಸ್ಟ್ ನಾನು ನನ್ನ ಮನೆ, ನನ್ನ ಸುತ್ತಮುತ್ತ ಇರೋವಂಥದ್ದು, ನನ್ನ ಊರು, ನನ್ನ ತಾಲೂಕು, ನನ್ನ ಜಿಲ್ಲೆ, ರಾಜ್ಯ, ದೇಶ ಮತ್ತು ಪ್ರಪಂಚ, ಇದಕ್ಕೇನು ಲಿಮಿಟ್ ಇಲ್ಲ. ಎಲ್ಲಾದರೂ ಕೆಲಸ. ನನಗೆ ಒಂದು ಅವತಾರ್ ಅಂತ ಒಂದು ಗುಂಪಿನ ಜೊತೆಗೆ 2000ನೇ ಇಸ್ವಿಯಿಂದ ಕೆಲಸ ಮಾಡ್ತಾಯಿದ್ದೆ. ಅದು ಅಮೇರಿಕಾದಲ್ಲಿ ಪ್ರತಿ 2 ವರ್ಷಕ್ಕೊಂದು ಸರಿ ಹೋಗ್ತಿದ್ದೆ. 72 ದೇಶದ ಜನ, ಅದು ಸೈಂಟಿಸ್ಟು ಇಂಥ ಎಲ್ಲ ಬರೋರು. ಆ ಪರ್ಪಸ್ ಏನು ಅಲ್ಲಿ ನಾವೆಲ್ಲ ಸೇರ್ತಿದ್ದು ಅಂದರೆ, ಕ್ರಿಯೇಟಿಂಗ್ ಎನ್ ಎನ್ಲೈಟೆಂಡ್ ಪ್ಲ್ಯಾನೆಟರಿ ಸಿವಿಲೈಸೇಷನ್ ಅಂತ. ಅಂದರೆ ಒಂದು ಜನ ಎಲ್ಲರೂ ಒಂದು ಜ್ಞಾನೋದಯ ಆದಂಥ ರೀತಿಯೊಳಗಿದ್ದು, ಆ ಥರದ್ದು ಎಲ್ಲ ಜನನೂ ಹಂಗಿರಬೇಕು, ಎನ್ಲೈಟೆಂಡ್ ಸೊಸೈಟಿ ಇರಬೇಕು ಅಂತ ಒಂದು ಕಲ್ಪನೆಯನ್ನು ಫಸ್ಟು ಎಲ್ಲದು ಶುರುವಾಗೋದು ಇಮ್ಯಾಜಿನೇಷನ್ನಿಂದನೇ. ಇಮ್ಯಾಜಿನೇಷನ್ ಇಲ್ಲದೆ ಏನೂ ಇಲ್ಲ. ಆ ಇಮ್ಯಾಜಿನೇಷನ್ ಭಾಳ ಡೀಪಾಗಿ ಹೋದರೆ ಅದು ಭಾಳ ಇದೆ. ಎಲ್ಲದೂ ಇಮ್ಯಾಜಿನೇಷನ್ನೇ, ಅದು ಒಂದು ಇಮ್ಯಾಜಿನೇಷನ್ನೇ. ಬಟ್ ನಾವು ಯಾವುದಾದ್ರೂ ಒಂದು ಒಳ್ಳೆ ಅದನ್ನ ಇಮ್ಯಾಜಿನೇಷನ್ ಅನ್ಬೋದು, ವಿಷನ್ ಅನ್ಬೋದು, ಅಥವಾ ಒಂದು ಗುರಿ ಅಂತ ಅನ್ಕೋಬೋದು. ಯಾವುದಾದ್ರೂ ಒಂದು ಗುರಿ, ವಿಷನ್ನು ಆ ಥರದ್ದು ಇಟ್ಕೊಂಡಾಗ ನಾವು ನ್ಯಾಚುರಲಾಗಿ ಆ ದಿಕ್ಕಲ್ಲಿ ನಡೆಯೋದಕ್ಕೆ ಶುರು ಮಾಡ್ತೀವಿ, ಆಲೋಚನೆ ಮಾಡ್ತೀವಿ. ಫಸ್ಟು ಆಲೋಚನೆ ಆದಮೇಲೆ ನಮ್ಮ ಮಾತುಗಳಾದಮೇಲೆ
ನಾವು ಯಾವ ಥರದ ಭಾವನೆ ಆ ಥರದ ಆಲೋಚನೆ ಇಟ್ಕೊಂಡಿರ್ತೀವಿ ಆ ದಿಕ್ಕಿನ ಕಡೆಗೆ ಮಾತಾಡ್ತಾ ಹೋಗ್ತೀವಿ. ಆ ದಿಕ್ಕಿನ ಕಡೆಗೆ ನಾವು ಕೆಲವು ಸರಿ ಯೋಚನೆ ಮಾಡೋದೊಂದು, ಮಾತಾಡೋದೊಂದು, ಕೆಲಸ ಮಾಡೋದೊಂದು ಆದಾಗ ನಮ್ಮ ವಿರುದ್ಧನೇ ನಾವು ಕೆಲಸ ಮಾಡ್ಕೊಂತಿರ್ತೀವಿ. ಆವಾಗಲೇ ಆರೋಗ್ಯಗಳು ಕೆಡೋವಂಥದ್ದು, ನಮ್ಮ ಬಗ್ಗೆ ನಮಗೆ ಗೌರವ ಇರಲ್ಲ ಅವಾಗ. ಸೊ ನಾನು ಗೌರವ ಕೊಟ್ಕೊಂಡಂಗೆ ಹೆಂಗಿರ್ಬೇಕು ಅನ್ನೋದು ಮೊದಲನೇದು ಭಾಳ ಮುಖ್ಯವಾದ್ದು. ನನಗೆ ಗೌರವ ಕೊಟ್ಕೊಳ್ಳೋ ಥರ ನನ್ನ ಆಲೋಚನೆ ಇರಬೇಕು, ನನ್ನ ಮಾತುಗಳಿರಬೇಕು, ನನ್ನ ಕೃತಿ ಇರಬೇಕು. ಸೊ ನೀವು ಈಗಿನ ಅಪ್ರೋಚು ಮಾತು ಇದೆಯಲ್ಲ, ತಂದೆಯವರ ಅಧಿಕಾರದಲ್ಲಿದ್ದಾಗ ನೀವು ಭಾಳ ಯಂಗಿದ್ರಿ, ಜೋಶ್ನಲ್ಲಿದ್ದಿರಿ, ವೇರಿಯಸ್ ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರಿ. ಸಿನಿಮಾ ನಿರ್ಮಾಣ ಮಾಡಿದ್ರಿ, ಫ್ಲೈಟ್ ನಡೆಸೋದನ್ನು ಟ್ರೈ ಮಾಡಿದ್ರಿ, ಸ್ಪೋರ್ಟ್ ಆ್ಯಕ್ಟಿವಿಟೀಸ್ನಲ್ಲಿದ್ದಿರಿ. ಮತ್ತು ಆ ಹುಡುಗಾಟಿಕೆ ಒಮ್ಮಿಂದೊಮ್ಮೆಲೆ ಯಾವಾಗ ಮಾಯ ಆಯಿತು, ಅಥವಾ ಅದನ್ನು ನೀವು ಹುಡುಗಾಟಿಕೆ ಅಂತ ಅಂತೀರೋ ಇಲ್ಲ ದೊಡ್ಡವ್ರ ಮಕ್ಕಳ ಥರ? ಡೆಫಿನೆಟ್ಲಿ ಅದು ಹುಡುಗಾಟಿಕೆ ಅನ್ನೋದಕ್ಕಿಂತ ಒಂದೊಂದು ವಯಸ್ಸಲ್ಲಿ ಒಂದು ಥರದ್ದು ಬಯಕೆಗಳಿರ್ತವೆ. ಆ ಬಯಕೆಗಳಿಗೆ ತಕ್ಕಂಗೆ ನಾನು ಏನು ಯಾವುದನ್ನು ಮುಚ್ಚಿಡೋ ಅಂಥದ್ದೇನಿಲ್ಲ. ಆ ಬಯಕೆಗೆ ತಕ್ಕಂಗೆ ಎಲ್ಲದನ್ನೂ ಮಾಡ್ತಾ ಬಂದಿದ್ದೀನಿ. ಈಗೇನು ಗರ್ತಿ ಅಂಥದ್ದು ಅಂತ ಸೂಳೆ ಮುದುಕಿ ಆದಮೇಲೆ ಗರ್ತಿ ಆದ್ಲು ಅಂತ ಹಂಗೇನೂ ಇಲ್ಲ. ನನಗೆ ಈಗಿರೋವಂಥ ಬಯಕೆಗಳು ಅನ್ನೋಂಥದ್ದು ಹೆಚ್ಚು ಕಾಂಟ್ರಿಬ್ಯೂಷನ್ ಕಡೆಗಿದೆ. ಮೊದಲು ಸರ್ವೈವಲ್ ಅನ್ನೋದ್ರ ಬಗ್ಗೆ ಹೆಚ್ಚಿತ್ತು. ಸರ್ವೈವಲ್ ಅಥವಾ ಎಂಜಾಯ್ಮೆಂಟು, ಸರ್ವೈವಲ್ಲು, ಪ್ಲೆಜರ್ಸು ಇವಿದ್ವು. ಈಗ ಪ್ಲೆಜರ್ಸು ಬೇರೆ ಥರದ್ದೇ ಪ್ಲೆಜರ್ಸ್. ನಾನು ಈಗ ಯಾವುದೋ ಒಂದು ಕಾಡಲ್ಲಿದ್ದೀನಿ, ಒಂದು ಸಾರಾ ಅಂತಂದೇಳಿ ಒಂದು ಕಾಡಿಗೆ ಬಂದಿದ್ದೀನಿ, ಇಲ್ಲಿ ಸಾಗರದ ಹತ್ರ. ಇಲ್ಲಿ ಪ್ರಕೃತಿ ನೋಡಿದರೆ ಈಗ ಅದು ಬೇರೆ ಥರದ್ದೇ ಒಂದು ಪ್ಲೆಜರ್ ಅದು. ಈಗೇನು ನಾನು ಕುಡಿಬೇಕು ಅಂತ ಏನಿಲ್ಲ, ಒಂದು ಸಂತೋಷಕ್ಕೆ ಅಂತ ಕುಡಿಬೇಕು ಅಂತ ಏನಿಲ್ಲ. ಆ ಥರದ್ದು ಈ ಪಂಚೇಂದ್ರಿಯಗಳಿಗೆ ಇವನ್ನೇನು ಕೊಡೋದು, ಇನ್ಪುಟ್ ಕೊಡೋದು ಏನಿದೆ ಅದು ಬೇರೆ ಥರದ್ದೇ ಆಗಿದೆ ಈಗ. ಆಮೇಲೆ ಮೊದಲಿಗೆ ನನಗೆ ಯಾರಾದರೂ ಪ್ರೀತಿ ಮಾಡಬೇಕು ಅಂತ ಅನಿಸೋದು, ನಾನು ಪ್ರೀತಿ ಮಾಡಬೇಕು ಅಂತ, ಅದಕ್ಕೆ ಒಂಥರ ಹಂಬಲ ಬಯಕೆ ಇರೋದು. ಈಗ ನನಗೆ ಯಾರೋ ಪ್ರೀತಿ ಮಾಡಬೇಕು ಅನ್ನೋದಕ್ಕಿಂತ ನಾನು ಹೆಂಗೆ ಎಲ್ಲರನ್ನೂ ಪ್ರೀತಿ ಮಾಡೋದಕ್ಕೆ ಸಾಧ್ಯ ಅಂತ. ನಾನು ಇಷ್ಟಪಡದೇ ಇರೋಂಥ ವ್ಯಕ್ತಿಗಳು ಸಮಾಜದಲ್ಲಿದ್ದಾರೆ, ರಾಜಕಾರಣಿಗಳು ಇದ್ದಾರೆ, ಸಮಾಜದಲ್ಲಿ ಭಾಳ ಥರದ ಜನ ಇದ್ದಾರೆ ನಾನು ಇಷ್ಟಪಡೋದಾರು. ಆದರೆ ಅವರನ್ನು ಒಂಥರ ದ್ವೇಷದ ಭಾವನೆಯಿಂದನೋ ಒಂಥರ ಇದನ್ನು ನೋಡೋದಕ್ಕಿಂತ ಅವರಿಗೆ ಹೆಂಗೆ ಅವ್ರ ಪ್ರಜ್ಞೆನೂ ಮೇಲಕ್ಕೆ, ಅವ್ರು ತಪ್ಪು ಮಾಡ್ತಾರೆ ಅಂತ ನನ್ನ ದೃಷ್ಟಿಕೋನದಲ್ಲಿ ಯಾರೇ ಚುನಾವಣೆಯಲ್ಲಿ ಹಣ ಹಂಚ್ತಾರೆ ಅಂದರೆ ಅದೊಂದು ತಪ್ಪು ಅಂತ ನನಗೆ ಅನಿಸಿದೆ. ಅದು ತಪ್ಪು ಸರಿನೋ ಅದು ಬೇರೆ, ಅದು ಮತ್ತೆ ತಪ್ಪು ಸರಿ ಅನ್ನೋದು ಅದು ನನ್ನ ದಾರಿ ಅಲ್ಲ ಅಂತ ಅನಿಸಿದೆ. ಸೊ ಎಲ್ಲರೂ ಹಾಗೆ ಚುನಾವಣೆಗಳಲ್ಲಿ ಹಣ ಹಂಚಬಾರ್ದು ಅಂತ ಅನ್ನೋದು. ಈಗ ಹಣ ಹಂಚೋದು, ನಾವು 50 ಕೋಟಿ ಖರ್ಚು ಮಾಡಿದ್ದೀವಿ, 100 ಕೋಟಿ ಖರ್ಚು ಮಾಡಿದ್ದೀವಿ ಅಂತಂದಾಗ ಅವ್ರ ಬಗ್ಗೆ ಒಂಥರ ಕೆಲಸರಿಗೆ ಕನಿಕರನೇ ಬರುತ್ತೆ, ಅಯ್ಯೋ ಪಾಪ ಅಂತ. ಯಾಕೆಂದರೆ ಅಷ್ಟು ಖರ್ಚು ಮಾಡಿ ಅವ್ರು ಸಂತೋಷವಾಗಿರಲ್ಲ, ಒಂಥರ ದುಃಖದಾಗೆ. ನಾನು ಭಾಳ ಜನ ರಾಜಕಾರಣಿಗಳ ಹತ್ರ ಪರ್ಸ್ನಲಿ ಮಾತಾಡ್ಬೇಕಾದ್ರೆ ಕೇಳ್ತಿರ್ತೀನಿ, ನೀವು ಈಗೆಲ್ಲ ಆರಾಮಾಗಿರ್ಬೋದು, ಖುಷಿಯಾಗಿರ್ಬೋದಲ್ಲ. ಸಿದ್ದರಾಮಯ್ಯನವ್ರಿಗೆ ಕೇಳಿದ್ದೆ ಒಂದು ಸರಿ, ಮುಖ್ಯಮಂತ್ರಿ ಆದಮೇಲೆ ನೀವು ಖುಷಿಯಾಗಿರ್ಬೋದಲ್ಲ ಈಗ ಅಂತ. ಯಾರ ಖುಷಿಯಾಗಿರೋಕ್ಕೆ ಮುಖ್ಯಮಂತ್ರಿ ಆಗ್ತಾರಾ ಅಂದರು. ಮತ್ತು ಮುಖ್ಯಮಂತ್ರಿ ಯಾಕೆ ಆಗೋಕ್ಕೆ ಖುಷಿಯಾಗಿರಲ್ಲ ಅನ್ನೋದಾದರೆ ಅಂದೆ ನಾನು. ನೀವು ಬರೀ ಹಿಂಗೆ ಮಾತಾಡ್ತೀನಿ ನೋಡು. ಅಲ್ಲ, ಪ್ಲೆಜರ್ ಬೇರೆ ಪವರ್ ಬೇರೆ ಅಲ್ಲ ಸರ್? ಅಲ್ಲ, ಪವರಲ್ಲಿ ಪ್ಲೆಜರ್ ಹುಡುಕ್ತಾ ಇದ್ದರೆ ಅದಕ್ಕೆ ಲಿಮಿಟ್ ಇಲ್ಲ. ಆ್ಯಕ್ಚುಲಿ ಪ್ಲೆಜರ್ ಅನ್ನೋದಕ್ಕೆ ಲಿಮಿಟ್ ಅನ್ನೋದೇ ಇಲ್ಲ. ನೀವು ಒಂದು ಲೆವೆಲ್ ಪ್ಲೆಜರ್ಗೆ ಹೋದರೆ ಇನ್ನೊಂದು ಲೆವೆಲ್ ಬೇಕು, ಅದ್ರ ಮೇಲೆ ಇನ್ನೊಂದು ಲೆವೆಲ್ ಬೇಕು. ಹಾಗೆ ಪವರ್ ಕ್ರೇವಿಂಗ್ ಶುರುವಾಗುತ್ತಲ್ಲ, ಕ್ರೇವಿಂಗ್ ಬೇಕಾಗಿಲ್ಲ. ಪವರ್ನ ಬೇಕು ಅಂತ ಸುಮ್ಮನೆ ಒಂದು ಅಂದ್ಕೋಬೋದು ಅಷ್ಟೇ. ಪವರ್ ಬೇಕು ಡೆಫಿನೆಟ್. ನೀವು ಹೇಳಿದ್ರಲ್ಲ, ಪವರ್ ಇದ್ದರೆ ಹೆಚ್ಚು ಜನರಿಗೆ ಸಪೋರ್ಟ್ ಮಾಡ್ಬೋದು, ಆ ದೃಷ್ಟಿಯಿಂದ ಪವರ್ ಬೇಕು. ಹಂಗಂತ ಅದು ಕ್ರೇವಿಂಗ್ ಆಗಿ ತಿರುಗಿ ಅದು ಅಟೆನ್ಷನ್ ನನ್ನ ಕಡೆಗೆ ನಾನೇನೋ ಆಗಬೇಕು ಅನ್ನೋಂಥದ್ದು ಬಂದಾಗ, ನಾನೇನೋ MLA, ನಾನು ಮಂತ್ರಿ, ನಾನು ಮುಖ್ಯಮಂತ್ರಿ ಅಂತಂದು ಬಂದಾಗ ಅದು ಅಟೆನ್ಷನ್ ಸೀಕಿಂಗ್ ಅನ್ನೋದು ನಮ್ಮ ಹ್ಯೂಮನ್ ಬೀಯಿಂಗ್ಸ್ಗೆ, ಮನುಷ್ಯರಿಗೆ ಭಾಳ ಸಹಜ.
ಗಮನ ಸೆಳೆಬೇಕು, ಎಲ್ಲರೂ ನಾನು ನೋಡಲಿ, ಎಲ್ಲರೂ ನಾನು ನೋಡಲಿ ಅಂತ. ಅದಕ್ಕೆ ಏನೇನೋ ನಾಟಕಗಳೆಲ್ಲ ನಾವೆಲ್ಲರೂ ಮಾಡ್ತೀವಿ. ಪವರ್ ಇದ್ರೆ ಜಾಸ್ತಿ ನೋಡ್ತಾರಂತ ಭ್ರಮೆ ಪವರ್ ಇದ್ರೆ ಜಾಸ್ತಿ ನೋಡ್ತಾರೆ ಅನ್ನೋಂಥದ್ದು ಒಂದು ಭ್ರಮೆ. ಇದೆ. ಈಗ ನಾನು ಇದೀನಿಲ್ಲ, ಇದು ಇನ್ನೊಂದು ಥರದ್ದು, ಇದು ಅಟೆನ್ಷನ್ ಸೀಕಿಂಗೇ ಇದು. ಏನು ಇಲ್ದಂಗಿರೋದು ಅಟೆನ್ಷನ್. ಈಗ ಸ್ವಾಮಿಗಳಾಗಾರ ಕೆಲವರು ಅಟೆನ್ಷನ್ ಸೀಕಿಂಗಿಗೆ ಸ್ವಾಮಿಗಳಾಗ್ತಾರೆ. ಪೂರ್ತಿ ಎಲ್ಲದನ್ನು ಬಿಟ್ಟು ಎಲ್ಲದು ಬಿಟ್ಟಿನ ಹೇಳ್ಕೊಂತ ಅಟೆನ್ಷನ್ ಸೀಕಿಂಗ್ ಮಾಡ್ತಾರೆ. ಎಲ್ಲನೂ ಬಿಟ್ಟಿದ್ದೀನಿ ಅನ್ನೋದು ಅಟೆನ್ಷನ್ ಸೀಕಿಂಗು. ಅಟ್ಲೀಸ್ಟು ನನಗೆ ಗೊತ್ತಿದೆ ನಂದು ಅಟೆನ್ಷನ್ ಸೀಕಿಂಗ್ ಇದೆ ಅಂತ. ಅಂದರೆ ಅದು ಬೇಸಿಕ್ ಡಿಸೈರ್ ಆಫ್ ಮ್ಯಾನ್. ಹೌದು, ಬೇಸಿಕ್ ಈಗ ನಿದ್ರೆ ಮೈಥುನ ಇದ್ದಂಗೆ, ಹಸಿವು ನಿದ್ರೆ ಮೈಥುನ ಇದ್ದಾಗೆ ಅಟೆನ್ಷನ್ ಸೀಕಿಂಗ್ ಇನ್ನೂ ಬೇಸಿಕ್. ಅದು ಅವನು ದಾಟಿ ಬೇಕಾದ್ರೆ ಹೋಗುತ್ತೆ. ನೀವು ಬೇಕಾದ್ರೆ ಹಸಿವನ್ನು ಬಿಡ್ತೀರಿ, ನಿದ್ರೆನೂ ಬಿಡ್ತೀರಿ, ಮೈಥುನೂ ಬಿಡ್ತೀರಿ ಅಟೆನ್ಷನ್ನಿಗೋಸ್ಕರ. ಅಷ್ಟು ಡೀಪಾಗಿರುತ್ತೆ. ನನಗೆ ಗೊತ್ತಿದೆ ನಂದು ಅಟೆನ್ಷನ್ ಸೀಕಿಂಗ್ ಏನು ಅಂತ. ಬಟ್ ಗೊತ್ತಿರೋದ್ರಿಂದ ನಾನು ಸಿಗಾಕೋಕ್ಕಾಗಲ್ಲ ಅದರೊಳಗೆ. ಅಂದರೆ ಯು ಆರ್ ಅವೇರ್ ಆ್ಯಂಡ್ ಕಾನ್ಷಿಯಸ್ ಅಬೌಟ್ ದ್ಯಾಟ್. ಎಸ್, ಐ ಆಮ್ ಕಾನ್ಷಿಯಸ್, ಅವೇರ್. ಹಾಗಾಗಿ ಐ ಆಮ್ ನಾಟ್ ಸ್ಟಕ್ ವಿತ್ ದಟ್. ಈಗ ನಾನು MLA ಆದರೂ ಭಾಳ ಜನ ನೋಡ್ತಾರೆ ಅನ್ನೋದೇ ಒಂದು ಇದಾಗಿ, ಅದಕ್ಕಾಗಿ ಕೋಟ್ಗಟ್ಟಲೆ ಕಸರತ್ತು ಮಾಡೋದು, ಎಲ್ಲೋ ದುಡ್ಡು ಹೊಡ್ಕೊಂಬರೋದು, ಕಳ್ತನ ಮಾಡ್ಕೊಂಬಂದು ಮತ್ತೆ ಹೂಡೋದು, ಮತ್ತೆ ಕಳ್ತನ ಮಾಡೋದು, ಅದು ಒಂಥರ ಕನಿಕರ ಅಂತ ಆಗಲೇ ಹೇಳಿದ್ನಲ್ಲ. ಒಂದು ಸರಿ ಪಾಪ ಅನ್ನಿಸ್ತೈತಿ, ಬಟ್ ಪಾಪ ಅಂತಲೂ ಅನ್ನಬಾರ್ದು. ಯಾಕೆಂದ್ರೆ ನಾವು ಪಾಪ ಅಂದರೆ ಅವ್ರನ್ನ ಅಲ್ಲೇ ಮತ್ತೆ ಸಿಗಾಕ್ಸಿದಂಗೆ ಅದು. ಅವ್ರ ಬಗ್ಗೆ ನಾವೇನೋ ಕಂಪ್ಯಾಷನ್ ಏನಾದರೂ ಇಟ್ಕೊಳಕ್ಕೆ ಸಾಧ್ಯನಾ ಅಂತ. ಕಂಪ್ಯಾಷನ್ ಅನ್ನೋದಕ್ಕೆ ನಾವು ಅವ್ರ ಬಗ್ಗೆ ಯಾವ ಥರದ ಒಂದು ಭಾವನೆ, ಕಂಪ್ಯಾಷನ್ ಅನ್ನೋದು, ಅದು ಕನ್ನಡದಲ್ಲಿ ಏನಂತಾರೆ? ಕಂಪ್ಯಾಷನ್ ಒಂಥರ ಅವ್ರ ಬಗ್ಗೆ ಅನುಭೂತಿ, ಸಹಾನುಭೂತಿ ಅಲ್ಲ, ಅನುಭೂತಿಯನ್ನು ಅವ್ರ ಬಗ್ಗೆ ಅನುಭೂತಿಯನ್ನು ಇಟ್ಕೊಂಡು ನಾವೇನಾದರೂ ಅವರಿಗೆ ಒಂದು ಪ್ರೀತಿ ಇವನ್ನು ಕೊಡೋದಕ್ಕೆ ಸಾಧ್ಯನಾ ಅನ್ನೋದನ್ನ ನೋಡೋದು. ಅದು ಪ್ರಯತ್ನ ಇದೆ. ನಾನೇ ಮಾಸ್ಟರ್ ಆಗಿದ್ದೀನಿ ಅಂತಲೂ ಅಲ್ಲ, ಬಟ್ ನಿರಂತರ ಈ ಪ್ರಯತ್ನದಲ್ಲಿದ್ದೀನಿ. ನಾನು ಯಾರನ್ನೂ ಶತ್ರುಗಳು ಅಂತ ನೋಡೋದಕ್ಕಾಗಲ್ಲ. ಕೆಲವು ಸರಿ ಮೋದಿಯವ್ರು ನೋಡಿದರೆ ಭರ್ಜರಿ ಬರುತ್ತೆ, ಒಂಥರ ಕಾಮೆಂಟ್ಸು, ಜಡ್ಜ್ಮೆಂಟ್ಸು ಎಲ್ಲ ಬರುತ್ತೆ. ಅವನ್ನು ಹೆಂಗೆ ಡ್ರಾಪ್ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀನಿ. ಟ್ರಂಪ್ ನೋಡಿದರೆ ಬರುತ್ತೆ ಜಡ್ಜ್ಮೆಂಟ್ಸು, ಕಾಮೆಂಟ್ಸು. ಭಾಳಷ್ಟು ಜನದ ಆ ಥರದ್ದಿದ್ದಾರೆ ವರ್ಲ್ಡ್ ಲೆವೆಲ್ ಲೀಡರ್ಸು. ಸೊ ಕ್ರಿಯೇಟಿಂಗ್ ಎನ್ ಎನ್ಲೈಟನ್ಡ್ ಪ್ಲಾನೆಟರಿ ಸಿವಿಲೈಸೇಷನ್ ಅನ್ನೋದೊಂದು ತಲೆ ಒಳಗೆ ಒಂದು ಏನಿದೆ. ಜೊತೆಗೆ ನಾನು ಕೆಲವು ಈ ಸ್ಪಿರಿಚುವಲ್ ಗುರೂಸು ಅವ್ರ ಜೊತೆಗೆ ಕಲ್ಕಿ ಭಗವಾನು ಅವ್ರ ಜೊತೆಗೆ ನಾನು ಒಂದು ಸಂಪರ್ಕ 30 ವರ್ಷದಿಂದ ಅವ್ರ ಸಂಪರ್ಕದಲ್ಲೂ ಇದ್ದೀನಿ. ಅವರು ಕೂಡ ಅದನ್ನೇ ಹೇಳ್ತಾರೆ, ನಾವು ಎಂಥದ್ದು ಸಂಪೂರ್ಣ ಜೀವನ್ಮುಕ್ತರಾಗಿರುವಂಥ ಒಂದು ಪ್ರಪಂಚ, ಜೀವನ್ಮುಕ್ತಿ ಹೊಂದಿರೋವಂಥವ್ರ ಪ್ರಪಂಚ ಅಂತ. ಅದಕ್ಕೆ ಆ ಜೀವನ್ಮುಕ್ತಿ ಅಂತಂದರೆ ನಾವು ನಮಗೇನು ಬೇಕು ಅನ್ನೋದು ಗೊತ್ತಿರಬೇಕು, ಬಟ್ ಅದರಲ್ಲಿ ಕೇಳ್ದಂಗೆ ಕೆಲಸ ಮಾಡೋವಂಥದ್ದು ಏನಿದೆ ಸರ್, ಆ ಥರ ಅದಕ್ಕೆ ಅಟ್ರ್ಯಾಕ್ಟ್ ಆಗೋದು ಕೂಡ ನಮ್ಮ ಲಿಮಿಟೇಷನ್ನು ಅಥವಾ ದೌರ್ಬಲ್ಯ ಅಂತ ಅನ್ಸಂಗಿಲ್ಲ. ನಮ್ಮ ಆತ್ಮವಿಶ್ವಾಸಕ್ಕಿಂತ ಮಿಗಿಲಾಗಿ ಅವ್ರು ನಮ್ಮನ್ನು ಕಂಟ್ರೋಲ್ ಮಾಡ್ತಾರ ಅಂತ ಅನ್ಸಂಗಿಲ್ಲ. ನಮ್ಮನ್ನು ಕಂಟ್ರೋಲ್ ಅಂತ ಯಾರೂ ಮಾಡೋಕ್ಕಾಗಲ್ಲ. ಯಾರು ಇನ್ಫ್ಲುಯೆನ್ಸ್ ಮಾಡ್ತಾರಲ್ಲ, ಇನ್ಫ್ಲುಯೆನ್ಸ್ ಮಾಡ್ಬೋದು ಎಲ್ಲರೂ. ಯಾರೇ ಗುರುಗಳು ನಮಗೆ ಪ್ರೈಮರಿ ಸ್ಕೂಲಿಂದ ಮೇಸ್ಟ್ರುಗಳು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಈಗಲೂ ನಮಗೆ ಏನೇ ಹೊಸದು ಅನ್ನೋದು ಏನೇ ಬಂದರೂ ಕೂಡ ಅದು ನಮ್ಮ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗುತ್ತೆ. ನಾನು ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ಒಂದು ಫಿಸಿಕ್ಸ್ ಅನ್ನೋದನ್ನ ತುಂಬ ಆಳವಾಗಿ ಓದಿರೋದ್ರಿಂದ, ಅದು ಈಗ ಕ್ವಾಂಟಮ್ ಫಿಸಿಕ್ಸು, ಕ್ವಾಂಟಮ್ ಮೆಕ್ಯಾನಿಕ್ಸು, ಇವನ್ನೆಲ್ಲ ಕ್ವಾಂಟಮ್ ಫೀಲ್ಡ್ ಬಗ್ಗೆ ಡೀಪಾಗಿ ಇದು ಮಾಡಿರೋದ್ರಿಂದ ಅದು ಹೆಂಗೆ ವರ್ಕ್ ಆಗುತ್ತೆ, ಅದನ್ನು ಕ್ವಾಂಟಮ್ ಫೀಲ್ಡ್ ಅಂದರೆ ಮತ್ತೆ ಆ ಫೀಲ್ಡ್ ಒಳಗಡೆ ನಮ್ಮ ಮನಸ್ಥಿತಿ, ನಾವು ನೋಡೋ ದೃಷ್ಟಿಕೋನ ಅವು ಹೆಂಗೆ ಎಫೆಕ್ಟ್ ಆಗ್ತವೆ ಅಂತ ಈಗ ವಿಜ್ಞಾನಿಗಳೇ ಮಾತಾಡ್ತಿದ್ದಾರೆ. ನಮ್ಮ ಮನಸ್ಥಿತಿ ಮೇಲೆ ಅವೆಲ್ಲವೂ ಕ್ವಾಂಟಮ್ ಕ್ವ್ಯಾಕ್ಸು ವರ್ಕ್ ಆಗೋಂಥದ್ದು, ಫೋಟಾನ್ಸು, ಎಲೆಕ್ಟ್ರಾನ್ಸು ಎಲ್ಲ ಹೆಂಗೆ ವರ್ಕ್ ಆಗ್ತವೆ ಅಂತ ಅನ್ನೋದು ಅದು ವಿಜ್ಞಾನಿಗಳು, ಅದು ಆಲ್ಬರ್ಟ್ ಐನ್ಸ್ಟೀನ್ಗೆ ಭಾಳ ಬುದ್ಧಿವಂತ ಅಂತ ನಾವು ತಿಳ್ಕೊಂಡಿದ್ದೀವಿ. ಆತಗೆ ಒಂಥರ ಇದು ಏನಿದು ಹಿಂಗೆ ವರ್ತನೆ ಮಾಡ್ತವೆ ಇವೆಲ್ಲ ಕ್ವಾಂಟಮ್ ಇವು ಅಂತಂದೇಳಿ, ಕ್ವಾಂಟಮ್ ಫೀಲ್ಡಲ್ಲಿ ಇವೆಲ್ಲ ಎಲೆಕ್ಟ್ರಾನ್ಸು ಇವೆಲ್ಲ ವರ್ತನೆ ಮಾಡೋದ್ರ ಬಗ್ಗೆ ಆತಗೆ ಒಂಥರ ಆಶ್ಚರ್ಯ ಆಗೋದು. ಅದಕ್ಕೆ ಸ್ಪೂಕಿ ಎಫೆಕ್ಟ್ ಅಂತದ್ದು ಅದು. ಇಲ್ಲೆಲ್ಲೋ ಒಂದು ಎಲೆಕ್ಟ್ರಾನ್ ಮೇಲೆ ನಾವು ವರ್ಕ್ ಮಾಡಿದರೆ ಅದ್ರ ಜೊತೆಗಿದ್ದದ್ದು ಇನ್ನೊಂದು ಎಲೆಕ್ಟ್ರಾನ್ ಅದೆಷ್ಟೋ ಲಕ್ಷಾಂತರ ಮೈಲಿ ದೂರದಾಗಿದ್ದದ್ದು ಟೈಮ್ ಲ್ಯಾಪ್ಸ್ ಇಲ್ದಂಗೆ ಎರಡೂ ಒಂದೇ ಟೈಮಿಗೆ ಬದಲಿ ಆಗೋದು. ಇದನ್ನೊಂದು ಬದಲಿ ಮಾಡಿದರೆ ಅದು ತಕ್ಷಣಕ್ಕೆ ಅದು ಬದಲಿ ಆಗೋದು.
ಹಾಗೆ ನಾವೆಲ್ಲರೂ ಕನೆಕ್ಟೆಡ್ ಆಗಿರೋದ್ರಿಂದ ಹ್ಯೂಮನ್ ಬೀಯಿಂಗ್ಸು ಕನೆಕ್ಟೆಡ್ಡು, ವಿ ಆರ್ ಕನೆಕ್ಟೆಡ್ ವಿತ್ ಆಲ್ ನೇಚರ್, ಮರಗಳು, ಪ್ರಾಣಿ, ಪಕ್ಷಿಗಳು ಎಲ್ಲವೂ ಕನೆಕ್ಟೆಡ್ಡು. ಸೊ ನಮ್ಮೊಳಗಡೆ ನಾವು ಒಂದಷ್ಟು ನಮ್ಮ ದೃಷ್ಟಿಕೋನಗಳನ್ನ ಅಥವಾ ಭಾವನೆಗಳನ್ನು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಅದರ ಎಫೆಕ್ಟ್ ಎಲ್ಲದ್ರ ಮೇಲೂ ಆಗುತ್ತೆ. ಇದನ್ನ ಬಟರ್ಫ್ಲೈ ಎಫೆಕ್ಟ್ ಅಂತಲೂ ಕೆಲವು ಹೇಳ್ತಾರೆ. ಸುಮ್ಮನೆ ಒಂದು ಬಟರ್ಫ್ಲೈ ಅದೆಲ್ಲೋ ಮೆಕ್ಸಿಕೋದೊಳಗಡೆ ಹಿಂಗೆ ಇದು ಒಂದು ಹೂವಿನ ಮೇಲೆ ಕೂತ್ಕೊಂಡಿದ್ದು ಎದ್ದು ಹಿಂಗೆ ಇದು ಮಾಡ್ತಂತೆ, ರೆಕ್ಕೆ ಬಡೀತು. ಅದರಿಂದ ಒಂದು ಪರಾಗರೇಣು ಅದು ಕೆಳಗಡೆ ಬಿತ್ತದು. ಅಲ್ಲಿ ಕೆಳಗಡೆ ಒಂದು ಕುರಿ ಕೂತ್ಕೊಂಡಿತ್ತಂತೆ. ಆ ಕುರಿ ಮೂಗಿನೊಳಗೆ ಅದು ಪರಾಗರೇಣು ಆಯಿತು. ಅದು ಕುರಿ ಅಕ್ಷಿ ಅಂತಂದೇಳಿ ಜೋರಾಗಿ ಸೀಂತಂತೆ. ಪಕ್ಕದಾಗಿದ್ದದ್ದು ಯಾವುದೋ ಒಂದು ದೊಡ್ಡ ಒಂದು ಕಾಡು ಕೋಣ, ಅದು ಏನೋ ಆಯಿತು ಅಂತ ಅದು ಸ್ವಲ್ಪ ಎದ್ದು ಓಡೋಕ್ಕೆ ಶುರು ಮಾಡ್ತಂತೆ. ಅದು ಓಡೋದು ನೋಡಿ ಏನೋ ಹುಲಿನೋ ಏನೋ ಬಂದು ಅಂತಂದೇಳಿ ದೊಡ್ಡ ದಂಡೆ ಓಡೋಕ್ಕೆ ಶುರುವಾಯ್ತಂತೆ. ಆವಾಗ ಅಲ್ಲಿಂದ ಒಂದು ದೊಡ್ಡ ಧೂಳಿನ ಮೋಡ ಹೇಳ್ತು. ಆ ಎದ್ದದ್ದು ಧೂಳಿನ ಮೋಡ ಮೇಲೆ ಹೋಗಿ ಅದ್ರದ್ದು ಮಳೆ ಬಂದದ್ದು ಇಲ್ಲೆಲ್ಲೋ ಅಮೇರಿಕಾದ ಇದರೊಳಗಡೆ ಕ್ಯಾಲಿಫೋರ್ನಿಯಾದಲ್ಲೆಲ್ಲೋ ಭಯಂಕರ ಮಳೆ ಆಗಿ ಫ್ಲಡ್ಸ್ ಎಲ್ಲ ಆಯಿತು ಅಂತ. ಇದು ಬಟರ್ಫ್ಲೈ ಎಫೆಕ್ಟ್ ಅಂತಂತಾರೆ. ಹಾಗೆ ನಮ್ಮ ಒಳಗಡೆ ನಾವು ಒಂದು ಸಣ್ಣ ಚೇಂಜ್ ಮಾಡ್ಕೊಂಡ್ರು ಕೂಡ ನಮ್ಮ ಭಾವನೆಯಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಮಾತುಗಳಲ್ಲಿ, ನಮ್ಮ ಕೃತಿಯಲ್ಲಿ ಸಣ್ಣ ಸಣ್ಣ ಬದಲಾವಣೆ ಮಾಡ್ಕೊಂಡ್ರು ಕೂಡ ಅದರದ್ದು ಎಫೆಕ್ಟು ತುಂಬ ದೊಡ್ಡದಾಗಿರುತ್ತೆ, ಪ್ರಪಂಚದ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಈ ಥರದ ನೀವು ಭಾವನೆಗಳನ್ನ ಇಟ್ಕೊಂಡು 2008ರಲ್ಲಿ ನೀವು ಸ್ವರ್ಣಯುಗದಿಂದ ಎಲೆಕ್ಷನ್ ಅಟೆಂಪ್ಟ್ ಮಾಡಿದ್ರಿ. ನ್ಯಾಚುರಲಿ ಅವತ್ತು ವಾತಾವರಣ ಹಂಗಿರಲಿಲ್ಲ, ನೀವು ಅಲ್ಲಿ ಸೋಲನ್ನು ಅನುಭವಿಸಿದ್ರಿ. ಹಾಗಾದರೂ ಪೊಲಿಟಿಕಲ್ ಗೇಮ್ ಈಸ್ ಡಿಫ್ರೆಂಟ್, ಈ ಥರದ ಪಾಸಿಟಿವ್ ಅಪ್ರೋಚ್ ಇನ್ ಪರ್ಸ್ನಲ್ ಲೈಫ್ ಈಸ್ ಡಿಫ್ರೆಂಟ್ ಅಂತ ನಿಮ್ಗೆ ಅನಿಸ್ಬೇಕಾಗಿತ್ತಲ್ಲ? ನನಗೆ ಆ ಥರದ್ದು ಎರಡನ್ನೂ ಬೇರೆ ಬೇರೆ ಮಾಡಿ ನೋಡಲ್ಲ ನಾನು. ಅದೇನೋ ಗೊತ್ತಿಲ್ಲ. ನಾನು ಪೊಲಿಟಿಕ್ಸ್ ಅಂತಂದರೆ ಅದೇ ಪೊಲಿಟಿಕ್ಸ್ ಅಂತ ಅಂದ್ಕೊಂಡಿದ್ದೀನಿ. ಏನೋ ಒಳ್ಳೆ ಭಾವನೆಗಳನ್ನ ಹಂಚ್ಕೊಳ್ಳೋದು. ಹಾಗಾಗಿ ನಾನು ಯಾರೇ ಪಕ್ಷದವ್ರನ್ನ ದ್ವೇಷ ಮಾಡಲ್ಲ. ಕೆಲವರೆಲ್ಲ RSSನ ಭಾಳ ದ್ವೇಷ ಮಾಡ್ತಾರೆ, RSSನವ್ರನ್ನ ದ್ವೇಷ ಮಾಡಲ್ಲ. ದ್ವೇಷ ಮಾಡೋದ್ರಿಂದ ಅದು ನನ್ನ ಮೇಲೆ ಎಫೆಕ್ಟ್ ಆಗುತ್ತೆ. ಆವಾಗ ನಾನು ಏನು ಕೊಡೋಕ್ಕಾಗಲ್ಲ, ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅವೆರಡೂ ನನ್ನ ಜೀವನ ಮತ್ತು ಪಾಲಿಟಿಕ್ಸ್ ಎರಡೂ ಬೇರೆ ಬೇರೆ ಅಂತ ನಾನು ನೋಡೋಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ನಾನು ಏನು ಮಾಡ್ತೀನೋ ಇದೇ ಪೊಲಿಟಿಕ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇನು ಬಟ್ ಪವರ್ ಪಾಲಿಟಿಕ್ಸ್ ಆಗಲ್ಲಲ್ಲ ಅದು? ಇಲ್ಲ, ಪವರ್ ಪಾಲಿಟಿಕ್ಸ್ ಅಂದರೆ ನೀವು ಈ ಪ್ರಜ್ಞೆಯ ವಿಕಾಸ ಅನ್ನೋಂಥದ್ದು ಒಂದು, ಅದು ನಿಮ್ಮ ವೈಯಕ್ತಿಕ ಪ್ರಜ್ಞೆಯ ವಿಕಾಸ? ಇಲ್ಲ, ವೈಯಕ್ತಿಕ ಅಲ್ಲ. ಇದು ನನ್ನ ಪ್ರಜ್ಞೆ ನಿಮ್ಮ ಪ್ರಜ್ಞೆ ಅಂತ ಇರಲ್ಲ. ಇದು ಮಾನವ ಪ್ರಜ್ಞೆ ಅಂತ ಇದೆ. ಇದು ಇಂಡಿವಿಜುವಲ್ ಪ್ರಜ್ಞೆ ಅಲ್ಲ. ಇದು ನಮಗೆ ಅನಿಸುತ್ತೆ ನನ್ನ ಮನಸ್ಸು ಬೇರೆ, ನಿಮ್ಮ ಮನಸ್ಸು ಬೇರೆ ಅಂತ. ಬಟ್ ಇದು ಮಾನವ ಜನಾಂಗದ್ದೇ ಮನಸ್ಸಿದೆ, ಮಾನವಂದೇ ಪ್ರಜ್ಞೆ ಇದೆ. ನಾನು ಸ್ವಲ್ಪ ಪ್ರಜ್ಞೆಯಿಂದ ಇರೋಕ್ಕೆ ಸಾಧ್ಯ ಆದರೆ ಉಳಿದವ್ರ ಮೇಲೆ ಅದು ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿದೆ. ಅದು ನಾನು ನೋಡ್ತಾ ಬಂದಿದ್ದೀನಿ. ಸಂಬಂಧಗಳಲ್ಲಿ ಎಲ್ಲ ಥರದಿಂದ ನಾನು ಯಾರೇ ಬೇರೆ ಪಕ್ಷದ ಲೀಡ್ರುಗಳಾದರೂ ಕೂಡ ನನ್ನನ್ನು ಭಾಳ ಪ್ರೀತಿಯಿಂದ ಗೌರವದಿಂದ ಮಾತಾಡಿಸ್ತಾರೆ. ನನ್ನ ಪ್ರಾಕ್ಟಿಕಲ್ ಅಲ್ಲ ಅಂತ ನೀವೇ ಹೇಳಿದಂಗೆ ಭಾಳ ಜನ ಅನ್ಕೊಂತಾರೆ ಇದು ಪ್ರಾಕ್ಟಿಕಲ್ ಅಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿದ್ದರೆ ಅಲ್ಲಿದ್ದರೆ ಟಿಕೆಟ್ ಕೊಡಲಿಲ್ಲ, ಗೆಲ್ಲಿಸ್ತಿದ್ರು. JDSನಲ್ಲಿ ಎಲ್ಲ ಇದು ರಾಜಕಾರಣದ ಲೆಕ್ಕಾಚಾರದ ಮಾತುಗಳು, ಎಲ್ಲ ಲೆಕ್ಕಾಚಾರ, ಲಾಭದ ಮಾತು. ಹೌದು, ಲಾಭ ಲೆಕ್ಕ. ಅದು ಒಂದು ರೀತಿ ಅವ್ರದ್ದು ಏನಿದೆ ಅಂದರೆ, ಪಟೇಲರು ಭಾಳ ಸಮಾಜಕ್ಕೆ ಒಳ್ಳೇದು ಮಾಡಿದರು. ಹಾಗೆ ಮಹಿಮಾ ಅವರು ಒಳ್ಳೆಯವರಿದ್ದಾರೆ, ಇವ್ರ ಕೈಯಲ್ಲಿ ಅಧಿಕಾರ ಬಂದರೆ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅನ್ನುವಂಥ ನಂಬಿಕೆ ಬಿಟ್ಟರೆ, ಮಹಿಮಾ ಅವರು ಮಂತ್ರಿ ಆಗೋದ್ರಿಂದ ಜನರಿಗೇನಾಗಬೇಕಾಗಿಲ್ಲ. ಅಲ್ಲ, ಏನು ಡೆಫಿನೆಟ್ಲಿ ಟ್ರಸ್ಟ್ ಕೇಳ್ತಾರೆ ಅವರು. ಟ್ರಸ್ಟ್ ಆನ್ ಯುವರ್ ಫ್ಯಾಮಿಲಿ. ನನ್ನ ಬಗ್ಗೆ ಭಾಳ ಪ್ರೀತಿ ಇದೆ ಜನರಿಗೆ, ಅಪಾರವಾದ ಪ್ರೀತಿ ಇದೆ ಅವರು. ಆದರೆ ಏನು ಅಂತಂದರೆ ಈಗ ಹೆಂಗಿದೆಯೋ ಆ ಥರ ರಾಜಕಾರಣ ಮಾಡ್ಕೊಂಡು ಬರ್ರಿ ಅಂತಂತಾರೆ. ಕಾಂಪ್ರಮೈಸ್ ಆಗ್ರಿ ಅಂತ. MP ಪ್ರಕಾಶ್ ಅವ್ರಿಗೂ ನನಗೂ ಇದೆ ಸಾಕಷ್ಟು ತಿಕ್ಕಾಟ ಆಗೋದು. ಎಲೆಕ್ಷನ್ ಎಂಥದ್ದು ಪಾಲಿಟಿಕ್ಸ್ ಅಂದರೆ ಕಾಂಪ್ರಮೈಸ್ ಅಂತ ಅವರು. ಇಲ್ಲ, ಕಾಂಪ್ರಮೈಸ್ ಆದರೆ ನಾವು ನಮ್ಮ ಶಕ್ತಿನ ನಾವು ಕಳ್ಕೊತೀವಿ ಅಂತ ನಾನು MP ಪ್ರಕಾಶ್ ಜೊತೆಗೆ ಅದೇ ಥರದ್ದು ಮಾತಾಡ್ತಿದ್ದೆ. ಸೊ ಈಗ ಜನ ಪ್ರೀತಿ ಮಾಡ್ತಾರೆ, ಆದರೆ ರಾಜಕಾರಣ ಅಂದರೆ ಹೀಗೆ ಅಂತ ಏನಿದೆಯಲ್ಲ, ಇದನ್ನು ನಾವು ಒಂದಷ್ಟು ಜನ ಗಟ್ಟಿಯಾಗಿ ನಿಂತ್ಕೊಂಡು, ನಾನೇನು ಹೇಳಿದೆ ಮೊದಲು, ಕರ್ನಾಟಕ ರಾಜ್ಯದಾದ್ಯಂತ, ಯಾಕೆಂದರೆ ಇದು ಪ್ರಜ್ಞೆಯ ವಿಕಾಸ ಅಂದರೆ ಈಗ ನಮಗೆ ಸ್ವಾತಂತ್ರ್ಯ ಇಲ್ಲದೆ ಇದ್ದಾಗ, ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದಾಗ ನಮ್ಮೆಲ್ಲರ ಮನಸ್ಥಿತಿ ಒಂಥರ ಇತ್ತು.
ಆಮೇಲೆ ನಮಗೇನೋ ಒಂದು ಸ್ವಾತಂತ್ರ್ಯ ಬೇಕು ಅಂತಂದೇಳಿ ಒಂದಷ್ಟು ಜನ ಹೊರಟು ಒಂದಷ್ಟು ಜನ ಸತ್ತರು, ಏನೇನೋ ಆಯಿತು. ಆಮೇಲೆ ಕೊನೆಗೇನೋ ಸ್ವಾತಂತ್ರ್ಯ ಅಂತ ಬಂದಿದೆ. ಸ್ವಾತಂತ್ರ್ಯ ಅಂತ ಅಂದ್ಕೊಂಡಿದ್ದೀವಿ, ಈಗ ಸ್ವಾತಂತ್ರ್ಯವಾಗಿದ್ದೀವಿ ಅಂತಂದೇಳಿ. ಈಗ ನೆಕ್ಸ್ಟ್ ಲೆವೆಲ್ ಸ್ವಾತಂತ್ರ್ಯಕ್ಕೆ ಹೋಗಬೇಕಾಗಿದೆ ನಾವು. ಆ ಒಂದು ಲೆವೆಲ್ ಸ್ವಾತಂತ್ರ್ಯ ನೋಡಿದ್ದೀವಿ ನಾವು. ಈಗಲೂ ಯಾರಿಗೂ ನಾವು ಸ್ವತಂತ್ರರು ಅನಿಸ್ತಿಲ್ಲ. ನಾನು ಯಾರೇ ರಾಜಕಾರಣಿಗಳ ಹತ್ರ ಮಾತಾಡಲಿ, ಡಾಕ್ಟ್ರುಗಳ ಹತ್ರ ಮಾತಾಡಲಿ, ಲಾಯರ್ಗಳ ಹತ್ರ ಮಾತಾಡಲಿ, ಹಿಂಗೆ ಯಾಕೆ ವರ್ತನೆ ಮಾಡ್ತೀರಿ ಅಂತಂದರೆ ಅನಿವಾರ್ಯ, ನಾವು ಹಿಂಗಿರಲೇಬೇಕು. ಈಗ ಮತದಾರರ ಹತ್ರ ಕೇಳಿದರೂ ಕೂಡ ನೀವು ಯಾಕೆ ದುಡ್ಡು ಇಸ್ಕೊಂಡು ಓಟ್ ಹಾಕ್ತೀರಿ ಅಂದರೆ ಅದು ಅನಿವಾರ್ಯ ಅಂತ ಅನ್ನೋ ಥರ ಎಲ್ಲರೂ ಈ ಅನಿವಾರ್ಯತೆ ಅನ್ನೋದ್ರೊಳಗೆ ಏನು ಸಿಗಾಕೊಂಡಿದ್ದೀವಿ. ಇದೊಂಥರ ಸ್ವಾತಂತ್ರ್ಯ ಕಳ್ಕೊಂಡಂಗೆ ಅದು. ಮತ್ತು ಅದನ್ನು ಬಿಟ್ಟು ಮಾಡೋಕ್ಕೆ ಹೆಂಗಾಗುತ್ತೆ ಜೀವನ ಹೇಳ್ರಿ? ರಿಯಾಲಿಟಿ, ಎಕ್ಸೆಪ್ಟಿಂಗ್ ರಿಯಾಲಿಟಿ ಈಸ್ ಎ ಲೈಫ್. ನೀವು ಅದನ್ನು ನಿಮ್ಗೆ ಅಂಟಿಸ್ಕೋಬೇಡ್ರಿ. ಆದ್ರೆ ಅದನ್ನು ಆ ರಿಯಾಲಿಟಿನ, ಆ ಪೊಲಿಟಿಕಲ್ ರಿಯಾಲಿಟಿನ ಎಕ್ಸೆಪ್ಟ್ ಮಾಡಿಕೊಂಡು ಅದ್ರ ಪಾಡಿಗೆ ಅದನ್ನು ನೀವು ಡಿಟ್ಯಾಚ್ ಆಗಿ ಆ ವ್ಯವಸ್ಥೆಯೊಳಗೆ ಇರ್ಬೋದಲ್ಲ. ಇಲ್ಲ, ಯು ಕ್ಯಾನ್ ಸ್ಟೇ ಇನ್ ದಟ್ ಸೆಟಪ್. ಅಲ್ಲ, ಅದಕ್ಕೆ ಮತ್ತೆ ನಾನು ಹೇಳಿದ್ನಲ್ಲ, ಕಳ್ತನ ಮಾಡೋದು ನನಗಿಷ್ಟ ಆಗಲ್ಲ. ಕಳ್ತನ ಮಾಡ್ರಿ, ಹಂಚ್ರಿ, ರಾಬಿನ್ ಹುಡ್ತೀರಿ. ಅದೇ ರಾಬಿನ್ ಹುಡ್ಗಳು, ಎಲ್ಲರೂ ರಾಬಿನ್ ಹುಡ್ಗಳಾದರೆ ಅದು ಒಂದು ಸಮಾಜ, ಸ್ವಾಸ್ಥ್ಯ ಸಮಾಜ ಅಂತ ಅನಿಸಲ್ಲ. ಎಲ್ಲರೂ ರಾಬಿನ್ ಹುಡ್ಗಳು, ಎಲ್ಲರೂ ಹಂಗಿದ್ರೆ ನಿಮ್ಮ ಪ್ರಕಾರ ಇರುವಂಥ ವಾತಾವರಣ ಬರೋತನ ರಾಜಕಾರಣದಲ್ಲಿ ಇರಬೇಕು. JDUಗೆ ಹೋದ್ರಿ, ಯಾಕೆ ಅಲ್ಲಿಂದ ಏನಾರು ಹೊಸತನ ಕಟ್ಟಲಿಕ್ಕೆ ಈ ಕಟ್ಟುವಿಕೆ ಯಾಕೆ ಸಾಧ್ಯ ಆಗೋದಿಲ್ಲ?